ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಹೊಸ ವರ್ಷವಾಗಿ ಆಚರಿಸಲಾಗುತ್ತೆ. ಪ್ರತಿ ಅಂತ್ಯವು ಹೊಸ ಆರಂಭಕ್ಕೆ ದಾರಿ ಎಂಬ ಸಂದೇಶವನ್ನು ನೀಡಲೆಂದೇ ಬರುವ ಹಬ್ಬವೇ ಈ ಯುಗಾದಿ ಹಬ್ಬವಾಗಿದೆ. ಇಲ್ಲಿ ವಸಂತ ಋತುವಿನ ಆರಂಭವನ್ನು ಕೂಡ ಸೂಚಿಸುತ್ತೆ. ಇಲ್ಲಿ ಕೇವಲ ಯುಗಾದಿ ಅಂದರೆ ಒಂದು ಸಂವತ್ಸರದ ಆರಂಭ ಅನ್ನುವ ಕಲ್ಪನೆಯಲ್ಲ, ಹೊಸ ಚಿಂತನೆ, ಹೊಸ ಬದುಕಿನ ಶುಭಾರಂಭವೂ ಕೂಡ ಆಗಿದೆ. ಜೀವನದಲ್ಲಿ ಬರುವ ಎಲ್ಲ ಅನುಭವಗಳನ್ನು ಧೈರ್ಯದಿಂದ ಒಪ್ಪಿಕೊಂಡು ಹೊಸ ದಿನಗಳನ್ನು ಆಶಾಭಾವನೆಯಿಂದ ಎದುರಿಸಬೇಕೆಂಬ ನೀತಿ ಪಾಠವನ್ನು ಹೇಳಿಕೊಡೋಕೆ ಈ ಯುಗಾದಿ ಹಬ್ಬ ಬರುತ್ತೆ. ಊರು ಬದಲಾದರೂ, ಜೀವನ ಶೈಲಿ ಬದಲಾದರೂ, ನಮ್ಮ ಚಿಂತನೆಗಳು ವ್ಯತ್ಯಾಸವಾಗಿದ್ದರೂ ಕೂಡ ಯುಗಾದಿಯ ಅರ್ಥ ಬದಲಾಗಲಿಲ್ಲ, ಬದಲಾಗೋದೂ ಇಲ್ಲ. ಇದು ಧಾರ್ಮಿಕ ಕೃತಜ್ಞತೆ, ನವೀಕರಣ, ಕುಟುಂಬದ ಬಾಂಧವ್ಯ, ಹೊಸ ಕನಸುಗಳನ್ನು ಕಾಣುವಂತಹ ಅಥವಾ ಹೊಸ ಕನಸುಗಳನ್ನು ನನಸಾಗಿಸುವಂತಹ ಹಬ್ಬವಾಗಿದೆ. ಎಣ್ಣೆ ಸ್ನಾನ, ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿ, ಮಾವಿನ ತೋರಣ, ಪಂಚಾಂಗ ಶ್ರವಣ, ಹೀಗೆ ಇನ್ನೂ ಹಲವು ಪದ್ಧತಿಗಳನ್ನು ಒಳಗೊಂಡ ಹಬ್ಬವೇ ಈ ಯುಗಾದಿ ಹಬ್ಬವಾಗಿದೆ. ಎಣ್ಣೆ ಸ್ನಾನವನ್ನು ಮಾಡಿ ಶುಭ್ರವಾದ ಹೊಸ ಬಟ್ಟೆಯನ್ನು ಧರಿಸಿ ಹಿರಿಯರ ಆಶೀರ್ವಾದವನ್ನು ಪಡೆದು, ಕೆಲವರು ಮನೆಯಲ್ಲಿ, ಇನ್ನು ಕೆಲವರು ದೇವಸ್ಥಾನಗಳಲ್ಲಿ ಪೂಜೆಯನ್ನು ಸಲ್ಲಿಸಿ, ಜೀವನದ ಸುಖ ದುಃಖಗಳ ಸಮ್ಮಿಶ್ರಣವನ್ನು ಸೂಚಿಸುವ ಬೇವು ಬೆಲ್ಲದ ಮಿಶ್ರಣವನ್ನು ಸೇವಿಸುವುದರ ಮೂಲಕ ಈ ಹಬ್ಬವನ್ನು ಆಚರಿಸುತ್ತಾರೆ. ಹಾಗಿದ್ರೆ ಈ ಬೇವು ಬೆಲ್ಲವನ್ನು ಯಾಕೆ ಸೇವನೆ ಮಾಡ್ತಾರೆ? ಬೇವು ಬೆಲ್ಲದ ಮಹತ್ವವೇನು ಅಂತ ತಿಳಿಯೋದಾದರೆ, ಬೇವು ಬೆಲ್ಲವು ಸಿಹಿ ಕಹಿಯ ಮಿಶ್ರಣವಾಗಿದೆ. ಜೀವನದಲ್ಲೂ ಕೂಡ ಕಷ್ಟ ಸುಖಗಳು ಯಾವಾಗಲೂ ಬರುತ್ತೆ. ಬಂದಾಗ ಸಮಾನವಾಗಿ ಸ್ವೀಕರಿಸಬೇಕೆಂಬ ಮನಸ್ಥಿತಿಯನ್ನು ತಿಳಿಸೋಕೆ ಬೇವು ಬೆಲ್ಲವನ್ನು ಸ್ವೀಕರಿಸ್ತಾರೆ. ಇನ್ನು ಎಣ್ಣೆ ಸ್ನಾನ, ಸೂರ್ಯೋದಯಕ್ಕೂ ಮುನ್ನ ಎಣ್ಣೆ ಸ್ನಾನ ದೇಹ ಮತ್ತು ಮನಸ್ಸಿನ ಶುದ್ಧೀಕರಣವನ್ನು ಮಾಡುತ್ತೆ. ಹಾಗಾಗಿ ಶುದ್ಧತೆಯನ್ನು ಪಡೆಯೋದಕ್ಕೋಸ್ಕರ ಎಣ್ಣೆ ಸ್ನಾನವನ್ನು ಮಾಡ್ತಾರೆ. ಪೂಜಾ ಮತ್ತು ಅಲಂಕಾರ, ಮನೆಯನ್ನು ಶುಚಿಗೊಳಿಸಿ ಗೋಮೂತ್ರದಿಂದ ಸ್ವಚ್ಛ ಮಾಡಿ ಗಂಜಲುಗಳನ್ನು ಹಾಕಿ ಮಾವಿನ ಎಲೆಗಳ ತೋರಣಗಳನ್ನು ಕಟ್ಟಿ ಬಣ್ಣ ಬಣ್ಣದ ರಂಗೋಲಿಯಿಂದ ಅಲಂಕರಿಸಿ ದೇವರ ಪೂಜೆಯನ್ನು ಮಾಡಿ ಹೊಸ ಸಂವತ್ಸರದ ಪಂಚಾಂಗ ಶ್ರವಣವನ್ನು ಮಾಡಿ ಸಾಂಪ್ರದಾಯಿಕ ಊಟವನ್ನು ಈ ದಿನ ಮಾಡ್ತಾರೆ. ಹಬ್ಬದ ವಿಶೇಷ ಅಡುಗೆಯಲ್ಲಿ ಕೆಲವರು ಹೋಳಿಗೆ, ಮಾವಿನಕಾಯಿ ಚಿತ್ರಾನ್ನ, ಕೋಸಂಬರಿ ಇಲ್ಲವೇ ಯಾವುದಾದ್ರೂ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳನ್ನು, ಅವರು ಇಷ್ಟಪಡುವಂಥ ತಿಂಡಿ ತಿನಿಸುಗಳನ್ನು ಮಾಡಿ ಈ ದಿನ ಸಂಭ್ರಮದಿಂದ ಪ್ರತಿಯೊಂದು ಕುಟುಂಬವೂ ಈ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ಯುಗಾದಿಯು ಹೊಸ ಭರವಸೆ, ಸಮೃದ್ಧಿ, ಕುಟುಂಬದ ಸಂತೋಷದ ಸಂಕೇತವಾಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈ ಪರಾಭವ ಸಂವತ್ಸರವು ನಿಮಗೂ, ನಿಮ್ಮ ಕುಟುಂಬದವರಿಗೂ, ನಿಮ್ಮ ಹಿತೈಷಿಗಳಿಗೂ, ನಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯದಾಗಲಿ ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತೀನಿ. ಇದಕ್ಕೆ ನೀವೇನಂತೀರಾ?